ನೀಟ್ ಮಾಫಿಯಾ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ದು ಫ್ರೀಡಂ ಪಾರ್ಕ್ನಲ್ಲಿ ಯುವ ಕಾಂಗ್ರೆಸ್ನಿಂದ ಪ್ರತಿಭಟನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಚಿವರಾದ ಭೈರತಿ ಸುರೇಶ್, ಶರಣ್ ಪ್ರಕಾಶ್ ಪಾಟೀಲ್, ಶಾಸಕರಾದ ರಿಜ್ವಾನ್ ಅರ್ಷದ್, ಎಎಸ್ ಪೊನ್ನಣ್ಣ, ಪ್ರದೀಪ್ ಈಶ್ವರ್ ಸೇರಿದಂತೆ ಕಾಂಗ್ರೆಸ್ನ ಹಲವು ನಾಯಕರು, ಶಾಸಕರುಗಳು ಭಾಗಿಯಾಗಿದ್ದರು. ಕೇಂದ್ರದ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದರು. 2016ರಿಂದ ಇಲ್ಲಿವರೆಗೆ 5 ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. 5 ಬಾರಿ ಸೋರಿಕೆಯಾಗಿದೆ. ಇದು ಜವಾಬ್ದಾರಿ ಹೊರಲೇಬೇಕಲ್ಲ. ಅದಕ್ಕೋಸ್ಕರ ನಾನು ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ, ಬರೀ ಪರೀಕ್ಷೆ ಮುಂದೂಡಿದ್ರೆ ಸಾಲಲ್ಲ, ಅದಕ್ಕೆ ಇನ್ನೊಂದು ದಿನ ಮಾಡ್ತೀವಿ ಪರೀಕ್ಷೆ ಅಂದ್ರೆ ಸಾಲಲ್ಲ. ನೀವು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಇದು ನಿಮ್ಮ ಕೋರಲು ಒತ್ತಾಯ ಅಲ್ಲ. ರಾಜೀನಾಮೆ ಕೊಡಲ್ಲ. ಅವರು ಬಂಡರು, ಬಿಜೆಪಿಯವರು ಬಂಡರು. ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಿಮ್ಮ ಹೋರಾಟವನ್ನು ನಿಲ್ಲಿಸಬಾರದು ಅಂತಕ್ಕಂಥ ಮಾತುಗಳನ್ನು